ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಹೇಳಿ ನಮಗೂ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದಾದಮೇಲೆ ನೋಡ್ತಾ ಇರ್ಬೋದು, ಇದು ಸಂಜೆನೇ ವಿಡಿಯೋನೇ. ಎಲ್ಲನೂ ಈ ಥರ ಹಿಡ್ಕೊಂಡು ಬಂದು ಒಂದೊಂದನ್ನೇ ಕಟ್ಟಾಕಬೇಕಾಗಿರುತ್ತೆ. ವೇದು ಪಾಪು ಒಂದು ಕಡೆ ಸಿದುಗ್ ಮಾಡ್ತಾ ಇರ್ತಾನೆ. ಇವೇನಿಲ್ಲ ಮೊದಲ ಥರ ಅಲ್ಲ, ತುಂಬ ಗುದ್ದಕ್ಕೆ ಹೋಗ್ತವೆ. ಯಾರನ್ನ ಅನ್ಬೇಡಿ, ನನಗೇನೇ ಗುದ್ದಕ್ಕೆ ಬರ್ತವೆ. ಇವಾಗ ಬಂದುಬಿಟ್ಟು ಲಾಸ್ಟಲ್ಲಿ ಕುರಿ ಹಿಡ್ಕೊಂಡು ಬಂದೆ. ಇದನ್ನು ಲಾಸ್ಟಿಗೆ ಹಿಡ್ಕೊಂಡು ಬಂದು ಕಟ್ಟಾಕ್ಬೇಕು ನಾನು ಯಾವಾಗ್ಲೂ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಬಂದುಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಹೂವು ಕಿತ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ್ಲೂ ಅಷ್ಟೇ ಪಟ್ಲಿ ಮರಿನೇ ತೋರಿಸ್ತಾ ಇದ್ದೀನಿ ಅಂತ ಬೇಜಾರಾಗಬೇಡ್ರಿ. ಎದ್ದ ತಕ್ಷಣ ಈ ಥರ ನೈಟಿಂದು ಮುದ್ದೆ ಅನ್ನ ಏನಿರುತ್ತೆ ಅದನ್ನೆಲ್ಲ ಈ ಥರ ಇಟ್ಟಿರ್ತೀವಿ. ಇದನ್ನೆಲ್ಲ ಇಟ್ಟು ಆಮೇಲೆ ಹೋಗ್ಬಿಟ್ಟು ಕಟ್ಟಾಕಿ ಬರೋ ಅಂಥದ್ದು, ಅಲ್ಲೇ ಮೇಯೋ ಅಂಥದ್ದು. ನಾವು ಇದಕ್ಕೇನೂ ಹಸೆ ಮೇವು ಒಣ ಮೇವು ಅಂತ ಏನು ಕಿತ್ಕೊಂಡು ಬಂದು ಆಗ್ತಾಯಿಲ್ಲ. ಇವಾಗ 2 ದಿನದಿಂದ ಹಂಗೇ ಬರೀ ಅದನ್ನು ಮೇಯೋಕ್ಕೇ ಬಿಡ್ತಾ ಇದ್ದಾರೆ ನಮ್ಮ ಮನೆಯವರು. ಅವ್ರಿಗೂ ಸ್ವಲ್ಪ ಟೈಮು ಇದಾಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕಾಗಿದೆ. ಬೈಕ್ ಬೇರೆ ಇಲ್ಲ ನಮ್ಮದು, ಹಂಗಾಗಿ ಅವರು ಬೇಗ ಹೋಗ್ತಾ ಇದ್ದಾರಲ್ಲ, ಇವಕ್ಕೇನು ನೋಡೋಗ್ತಾ ಇಲ್ಲ. ಈ ಥರ ಒಂದು ಒಣ ಕಡ್ಡಿಗೆ ಅಂತಂದು ಹೇಳ್ಬಿಟ್ಟು ಟ್ರೇ ಇದೆ, ಟೊಮೊಟೊ ಬಾಕ್ಸು. ಅದರಲ್ಲಿ ನಮ್ಮದೇನಲ್ಲ ಇದು ಹುಲ್ಲು, ನಮ್ಮ ಅಜ್ಜಿ ಅದರಲ್ಲೇ ಒಂದು ಸ್ವಲ್ಪ ತಗೊಂಡು ಬಂದು ಇಟ್ಟು ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಮೇವು ತರೋಕ್ಕೆ ಟೈಮ್ ಇಲ್ವಲ್ಲ, ಹಾಗಾಗಿ ಒಂದೇ ಪಾತ್ರೆಯಲ್ಲಿ ಎಲ್ಲನೂ ತಿಂತಾ ಇರ್ತವೆ. ನೋಡ್ತಾ ಇರ್ಬೋದು ಬೆಳಗ್ಗೆ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಕಡೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ನಾಯಿಗಳಂತೂ ಯಾವಾದರೂ ಹೋಗೋ ಬರೋ ಬೈಕುಗಳಿಗೆಲ್ಲ ಅಡ್ರಗಾಲ ಹಾಕ್ಕೊಂಡು ಇಲ್ಲೇ ರೋಡಲ್ಲೇ ಜಾಸ್ತಿ ಇರೋ ಅಂಥದ್ದು. ಯಾವಾದರೂ ಬೈಕ್ ಬರಲಿ ಇದೊಂದು ಓಡೋಗೋ ಅಭ್ಯಾಸ ಇದೆ ಇದಕ್ಕೆ. ಅದು ಚಿಕ್ಕದಾಗಿದ್ದಾಗ ಬೈಕಲ್ಲಿ ಹೋಗುವಾಗ ಯಾರೋ ಒಂಥರ ಕಾಲು ಟಚ್ ಮಾಡ್ಕೊಂಡು ಹೋಗಿದ್ರೆ ಅದಕ್ಕೆ ಅವಾಗಲಿದ್ದಾನು ಅಭ್ಯಾಸ. ಮೂಕ್ ಪ್ರಾಣಿಗಳು ಹಂಗೆ ಅಲ್ವಾ, ಒಂದು ಸರಿ ಅದು ಅವಕ್ಕೇನಾದರೂ ಯಾರಾದರೂ ತೊಂದರೆ ಕೊಡ್ತಾರಂದರೆ ಹಿಂಗೆ ಮಾಡ್ತಾರೇನೋ ಅನ್ನೋ ಭಯ ಅವಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತೊಗರಿಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಅಲಸಂದೆ ಹಾಕ್ಕೊಂಡು ಸಾಂಬಾರ್ಗೆ ಇಟ್ಕೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಸೊಪ್ಪಿನ ಸಾಂಬಾರು, ಅಂದರೆ ಉಳ್ಸೊಪ್ಪು ಅಂತ ಏನು ಹೇಳ್ತೀವಿ ಅದು. ತರಕಾರಿ ತಂದು ಇವತ್ತಿಗೆ 3 ದಿನವೇ ಆಗೋಯ್ತು. ನಮ್ಮ ಮನೆಯವರು ಟೈಮ್ ಸರಿಯಾಗಿ ಮನೆಗೆ ಬರದೇ ಇರೋದ್ರಿಂದ, ಹಬ್ಬಗಳ ಸೀಸನ್ ಬೇರೆ, ಅವ್ರು ಜಾಸ್ತಿ ಬೇಡ ನನಗೆ ಊಟ ಅಂತ ಹೇಳ್ತಿರ್ತಾರೆ. ನಾನು ಏನಿರುತ್ತೆ ಅದನ್ನೇ ತಿಂದ್ಕೊಂಡು ಏನು ಸಾಂಬಾರೇನು ಮಾಡ್ಕೊಂಡಿಲ್ಲ. ಹಂಗಾಗಿ ಇವತ್ತಿಗೊಂದು 3 ದಿನ ಆಯಿತು. ಸೊಪ್ಪು ಎಲ್ಲ ಸೋಸಿಟ್ಕೊಂಡಿದ್ದೀನಿ, ಫ್ರಿಜ್ಜೆಲ್ಲ ಇಟ್ಟಿದ್ದೀನಿ. ಅದಕ್ಕೆ ಇವತ್ತು ಈ ಸಾಂಬಾರು ಇದಾಗಿರುತ್ತೆ ಇವತ್ತಿನ ವೀಡಿಯೋ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಏನು ತಿಂದೆ ನನಗೊಂದು ಸ್ವಲ್ಪ ಕೊಡು. ಇವಾಗ ಬಂದುಬಿಟ್ಟು ಸಾಂಬಾರು ಇನ್ನೇನು ರೆಡಿ ಆಗಿದೆ. ಕುಕ್ಕರ್ಗೆ ಹಾಕ್ಬಿಟ್ಟಿದ್ನಲ್ಲ, ಕುಕ್ಕರ್ ಒಂದು 3-4 ವಿಸಿಲ್ ಹಾಕ್ಸ್ಕೊಂಡಿದ್ದೆ. ಇವಾಗ ಸಾಂಬಾರೆಲ್ಲ ರೆಡಿ ಆಗಿದೆ, ಹಂಗಾಗಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಈರುಳ್ಳಿ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಸೊಪ್ಪಿನ ಸಾಂಬಾರು ಜೊತೆ ಇನ್ನೇನು ಈ ದೋಸೆ ಇಟ್ಟಿದೆ, ಸ್ವಲ್ಪ ಮಧ್ಯಾಹ್ನಕ್ಕೆ ದೋಸೆ ಮಾಡ್ಕೊಳೋದು. ಇವಾಗ ಅವರಪ್ಪಾಜಿಗೆ ಮುದ್ದೆನೇ ಬೇಕು, ಹಂಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಸರ್ಕಲ್ ಭಾಳ ಇರೋದ್ರಿಂದ ಅವರಪ್ಪಾಜಿ ಜಾಸ್ತಿ ಮಾರಮ್ಮ ಟೈಮ್ ಬಂದರೆ ಮನೇಲಿ ನೈಟ್ ಊಟ ಮಾಡಲ್ಲ. ಅವರು ನಮ್ಮ ಮನೆಗೆ ಬರೋದು, ನಾವು ಅವ್ರ ಮನೆಗೆ ಹೋಗೋದು ಇದ್ದೇ ಇರುತ್ತೆ. ನಾನು ಕೂಡ ಹೋಗಬೇಕಾಗಿತ್ತು ಅನಿತಕ್ಕ ಮತ್ತು ನಮ್ಮ ಅಯ್ಯ ಏನಿದ್ರು ಫಾಸ್ಲಾಟಿ ಅಂತ ಹೇಳಿದ್ನಲ್ಲ, ಹೋದ ವರ್ಷ ಹೋಗಿದ್ವಿ ನಾವು ಅಲ್ಲಿಗೆ. ಈ ವರ್ಷ ಹೋಗಿಲ್ಲ. ನೆಕ್ಸ್ಟು ಅವ್ರನ್ನ ಕರೆಯೋಕ್ಕೇ ಇವಾಗ ಒಂಥರ ಆಗುತ್ತೆ. ನೋಡಿ, ಇವ್ರು ಬಂದಿಲ್ಲ ಅಂದ್ಕೊತಾರೋ ಏನೋ. ನಂದು ಪೀರಿಯಡ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗೋಕ್ಕಾಗಿರಲಿಲ್ಲ. ಇಲ್ಲಾಂದರೆ ನಾನು ಇದು ಪಾಪ ಒಂದಿನ ಹೋಗಿ ಬರಬೇಕಾಗಿತ್ತು. ಇವಾಗ ಬಂದುಬಿಟ್ಟು ಒಗ್ಗರಣೆ ಕೊಟ್ಟಿದ್ದಾಯಿತು. ಇದು ಸಾಂಬಾರನ್ನ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರು ಅಂದರೆ ಒಂದು ವಾರದಲ್ಲಿ ಒಂದು ಟೈಮ್ ಆದರೂ ಮಾಡ್ಕೊತೀವಿ. ಇದು ಮತ್ತು ಬದನೆಕಾಯಿ ಚಟ್ನಿ ಮತ್ತು ಏನಾದರೂ ಶೇಂಗಾ ಚಟ್ನಿ, ಇಷ್ಟು ಕಂಪಲ್ಸರಿ ಒಂದು ವಾರದಲ್ಲಿ ಒಂದು ಟೈಮ್ ಆದರೂ ಮಾಡ್ತಾಯಿರ್ತೀವಿ. ಜಾಸ್ತಿ ಅಂದರೆ ಈ ಸಾಂಬಾರು ಬದನೆಕಾಯಿ ಚಟ್ನಿ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಅಡುಗೆಗೆ. ಎಲ್ರೂ ಫೋನ್ ಮಾಡಿದರು ಹಬ್ಬಕ್ಕೆ ಬನ್ನಿ ಅಂತ, ಹೋಗಿಲ್ಲ ಅಷ್ಟೇ ನಾವು. ಪ್ರತಿ ಸಲ ಈ ಸೊಪ್ಪಿನ ಸಾಂಬಾರಿಗೆ ಕಡಲೆಬೇಳೆ ತೊಗರಿಬೇಳೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೆ. ಇವತ್ತು ಬಂದುಬಿಟ್ಟು ಅಲಸಂದೆನೂ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಲಸಂದೆ
ಸೇರಿಸ್ಕೊಂಡ್ರೆ ಇದ್ರ ಜೊತೆಗೆ. ಇವಾಗ ಬಂದುಬಿಟ್ಟು ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಒಂದು ಕುದೀಲಿ ಅಂತ ಹೇಳ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಈ ಕಡೆ ಬಂದು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಒಂದು ಆಯ್ತಪ್ಪ ಅಂತ ಹೇಳಿದರೆ ಅವ್ರ ಅಪ್ಪಾಜಿ ಇನ್ನೇನು ಊಟ ಮಾಡಿ ಹೋಗ್ತಾರೆ. ಇತ್ತೀಚೆಗೆ ನಾನು ಬಾಕ್ಸ್ ಕಳಿಸ್ತಾ ಇಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ. ಅಲ್ಲಿ ಹೋಟೆಲ್ ಕೂಡ ಆಗಿದೆ ಇವಾಗ ನಮ್ಮ ಅಂಗಡಿ ಪಕ್ಕದಲ್ಲೇ, ಹಂಗಾಗಿ ಅಲ್ಲೇ ಊಟ ಮಾಡ್ತಾರೆ ಅವರು. ಬಾಕ್ಸಿಂದೇನು ಟೆನ್ಷನ್ ಇಲ್ಲ. ಇವಾಗ ಬಂದುಬಿಟ್ಟು ಮುದ್ದೆ ಅನ್ನ ಕೂಡ ರೆಡಿ ಆಗಿದೆ. ಅನ್ನನೂ ತೆಗ್ದಿದ್ದೀನಿ, ಯಾಕಂದರೆ ಸಾಂಬಾರು ಮುದ್ದೆ ಅನ್ನ ಎಲ್ಲನೂ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅನ್ನ ಸ್ವಲ್ಪ ಹಾರಕ್ಕಿಟ್ಟಿದ್ದೀನಿ. ನಮ್ಮದು 10 ವರ್ಷ ಆಯಿತು ಇದು ಸ್ಟವ್ ತಗೊಂಡು, ಹಂಗಾಗಿ ಅದು ವೈಟ್ ಕಲರ್ ಏನಿದೆ ಅದು ಕೊಳೆ ಥರ ಕಾಣಿಸುತ್ತೆ. ಯಾರೂ ಬೇಜಾರು ಮಾಡ್ಕೊಡ್ಬೇಡ್ರಿ, ಇದೇನು ಕ್ಲೀನ್ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ದೊಡ್ಡಪ್ಪ ಬಂದುಬಿಟ್ಟು ಸ್ವಲ್ಪ ಮೆಕ್ಕೆಜೋಳ ಕಿತ್ಕೊಂಡ್ಬಂದಿದ್ರು. ಹೊಲಕ್ಕೆ ಹೋಗ್ತಾ ಇರ್ತಾರೆ ಅವರು, ಶೇಂಗಾ ಹಾಕಿದ್ದಾರೆ ಬೆದ್ಲಿಗೆ. ಅಲ್ಲಿ ಒಂದು 2-3 ಗಿಡ ಇದ್ವಂತೆ, ಹಂಗಾಗಿ ವೇದು ಪಾಪಗೆ ಇಷ್ಟ ಅಂತ ಹೇಳ್ಬಿಟ್ಟು ಮೆಕ್ಕೆಜೋಳ ತೊಗೊಂಬಂದಿದ್ರು. ಈ ಕುಕ್ಕರು ಇವಾಗ ಒಂದು 20 ದಿನನೇ ಆಗ್ತಾ ಬಂತು, ಯೂಸ್ ಮಾಡಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬೆಲ್ಟ್ ಹೋಗಿತ್ತು, ಹಂಗಾಗಿ ಅವ್ರ ಅಪ್ಪಾಜಿ ಹೊಸ ಬೆಲ್ಟ್ ತೊಗೊಂಬಂದಿದ್ರು. ಇವತ್ತೇ ಫಸ್ಟ್ ಇಡ್ತಾ ಇದ್ದೀನಿ. 3 ತೆನೆ ಅಷ್ಟೇ, ಭಾಳ ಏನಿಲ್ಲ. ಹಂಗಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ವೇದು ಪಾಪಗಂತೂ ತುಂಬ ಇಷ್ಟ, ಮತ್ತು ನಮ್ಮ ವಿನುಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ. ಇವನ್ನ ಇವಾಗ ಬೇಯಕ್ಕಿಡೋಣ ಅಂತ ಹೇಳ್ಬಿಟ್ಟು ಬರೀ ಇದೇ ಬೇಯಿಸ್ಕೊಂಡು ತಿಂತಾ ಇದ್ದಿದ್ದು ಪ್ರತಿ ಸಲನೂ. ಸ್ವಲ್ಪ ಉಪ್ಪು ಖಾರ ಹಚ್ಚಿ ಇಟ್ಟು ಬೇಯಿಸಿದರೆ ಸ್ವಲ್ಪ ಹಿಡಿದೇ ಇದ್ದರೆ ಮತ್ತು ಅದ್ರ ಮೇಲೆಲ್ಲ ತೇಲಿರುತ್ತಲ್ಲ, ಅದನ್ನಾದರೂ ಹಿಂಗೆ ನೆಂಚಿಕೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸೌರಿ ಬೇಯಕ್ಕೆ ಹಾಕೋಣ ಅಂತ ಎಲ್ಲ ತಗೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಖಾರದ ಪುಡಿ ಮತ್ತು ಉಪ್ಪು, ಎಣ್ಣೆ ತಗೊಂಡು ಬೇದು ಪಾಪಗೋಸ್ಕರ ಸ್ವಲ್ಪ ಖಾರ ಕಡಿಮೆನೇ ಮಾಡ್ಕೋಬೇಕು. ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರು ನೀರು ಇರುತ್ತಲ್ಲ ಸರಿ ಹೋಗುತ್ತೆ ಅಂತ ಉಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇದೇನು ಜಾಸ್ತಿನೂ ಬಲ್ತಿಲ್ಲ, ಜಾಸ್ತಿನೂ ಎಳೆಯೋದಿಲ್ಲ. ವೇದು ಪಾಪ ಹೆಂಗೆ ಮಾಡಿದ್ದ ಅಂತ ಹೇಳಿದರೆ, ಇದು ಪೌಡ್ರನ್ನೆಲ್ಲ ಕೈಯಲ್ಲಿ ಹಾಕ್ಕೊಂಬಿಟ್ಟು ಇದಕ್ಕೆಲ್ಲ ಒರೆಸ್ಬಿಟ್ಟಿದ್ದ, ಹಂಗಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ನೀರಲ್ಲಿ ಅದ್ದಿಟ್ಕೊತಾ ಇದ್ದೀನಿ. ಇಲ್ಲಿದ್ರೆ ಇವನೇನು ತೊಳೆಯೋ ಅವಶ್ಯಕತೆ ಏನು ಇರಲಿಲ್ಲ, ಅದಕ್ಕೋಸ್ಕರ ತೊಳಿತಾ ಇದ್ದೀನಿ ಅಷ್ಟೇ. ಇವರೇನಪ್ಪ ಮೆಕ್ಕೆಜೋಳನ ತೊಳಿತಾ ಇದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಖಾರದ ಪುಡಿ, ಉಪ್ಪು ಮತ್ತು ಎಣ್ಣೆ ಏನು ತಗೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಎಲ್ಲ ಹಚ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಒಂದು ಸರಿ ಮಾಡಿದ್ದೆ ಈ ಥರ, ನಾವೇನು ಜಾಸ್ತಿ ಏನಿಲ್ಲ ಹೇಳ್ರಿ, ಒಂದೇ ಒಂದು ಸರಿ ಅಷ್ಟೇ ಈ ಥರ ಮಾಡ್ಕೊಂಡಿದ್ದು ಚೆನ್ನಾಗಿತ್ತು. ಪ್ರತಿ ಸಲನೂ ಬರೀ ನೀರಲ್ಲಿ ಹಾಕಿ ಅಷ್ಟೇ ಬೇಯಿಸ್ತಾ ಇದ್ದಿದ್ದು. ಮಧುರಾಗೂ ಅಷ್ಟೇ, ವಿನುಗೂ ಅಷ್ಟೇ, ಒಟ್ಟು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಇದೊಂಥರ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು. ದುರ್ಗಾ ಹೋದರೆ ಮಧುರನ ಕರ್ಕೊಂಡು ಬಂದರೆ ಅವಳು ಬಿಡೋದೇ ಇಲ್ಲ. ಫಸ್ಟ್ ಇದನ್ನು ತಿಂದೇನೆ ಸ್ವೀಟ್ ಕಾರ್ನು ಇಲ್ಲಾಂದರೆ ಖಾರ ಕಾರ್ನು ಎರಡೂ ಇಷ್ಟಪಟ್ಟೆ ತಿಂತಾಳೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಬೇಯಕ್ಕಿಡ್ತೀನಿ. ಇವಾಗ ಬಂದು ಲಿಡ್ ಕ್ಲೋಸ್ ಮಾಡಿದ್ದಾಯಿತು. ಇದೊಂದು 4ರಿಂದ 5 ವಿಸಿಲ್ ಕೂಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಒಲೆ ಮೇಲೆ. ನೋಡ್ತಾ ಇರ್ಬೋದು ವೇದು ಪಾಪ ಅಂತೂ ನಾನು ಎಷ್ಟೊತ್ತಿಗೆ ತಿಂತೀನಿ ಅಂತ ಕಾಯ್ತಾ ಇದ್ದಾನೆ. ಅವ್ರ ದೊಡ್ಡಮ್ಮರು ಕೂಡ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಅವಾಗಲೇ ಇಸ್ಕೊಂಡು ಬಂದು ತಿಂತಾ ಇದ್ದಾನೆ. ಚಿಂಟು ಟಿವಿ ಒಟ್ಟು 3 ಹೊತ್ತು ಚಿಂಟು ಟಿವಿ ಒಂದಿದ್ರೆ ಆರಾಮ್ಸೆ ನಾನು ಏನು ಬೇಕಾದರೂ ಕೆಲಸ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಈ ಥರ ಮಂಚದ ಮೇಲೆ ಕೂತ್ಕೊಂಡು, ನಿಂತ್ಕೊಂಡು, ಕುಣ್ಕೊಂಡು, ಅದರಲ್ಲಿ ಏನು ಹೇಳ್ತಾರೆ ಅವನು ಹೇಳ್ಕೊಂಡು ಈ ಥರ ತಿಂತಾ ಇದ್ದಾನೆ. ಸಾಕು, ಜಾಸ್ತಿ ತಿನ್ನಬೇಡ ಅಂತ ಹೇಳಿದರೆ ನಿನಗೆ ಯಾಕೆ, ಹೋಗು ಫಸ್ಟು ಅಂತ ಹೇಳ್ತಾ ಇದ್ದಾನೆ. ಅಂತೂ ಇಂತೂ ಫಸ್ಟ್ ವಿಸಿಲ್ ಬಂತು. ನೋಡ್ತಾ ಇರ್ಬೋದು ಇದೇನು ಬೆಳ್ಳಗೆ ಗೀಚ್ ಥರ ಬಿದ್ದಿದೆ, ಅದೆಲ್ಲ ಅಷ್ಟೇ ಕೊಳೆನೇ. ನಾನು ಎಷ್ಟು ಟ್ರೈ ಮಾಡಿದ್ದೀನಿ ತೊಳೆಯೋಕ್ಕೆ, ಬಟ್ ಹೋಗ್ತಾ ಇಲ್ಲ. ಹಿಂದೆ ಇರೋದು ಅಷ್ಟೇ, ಮೇಲನ್ನು ಶೆಲ್ಫ್ ಇರೋದ್ರಿಂದ ಒಗ್ಗರಣೆದೆಲ್ಲ ಸಿಡಿದ್ಬಿಟ್ಟು ಆ ಥರ ಆಗಿದೆ. ಈ ಮನೇಲಿ ನಾವು ಫಸ್ಟ್ಗೆ ಬಂದಾಗ ಒಲೆ ಏನೂ ಇರಲಿಲ್ಲ, ಹಂಗಾಗಿ ಸ್ಟಾರ್ಟಿಂಗೇ ಗ್ಯಾಸ್ ತೊಗೊಂಡ್ವಿ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಒಂದು ಗ್ಯಾಸ್ ಕಟ್ಟೆನೂ ಈ ಕಡೆ ಹಾಕ್ಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ದೇವರು ಶಕ್ತಿ ಕೊಟ್ಟಿಲ್ಲ ಅಂತಲೇ ಅಂದ್ಕೊಳ್ಳಿ. ಯಾಕೆಂತಂದರೆ ಹೊರಗಡೆ ಮುಂದಕ್ಕೆ ಜಾಗ ಇಲ್ಲ, ಅಡ್ಡಾಡೋಕ್ಕೂ ಕಷ್ಟ ಆಗುತ್ತೆ. ಅದೊಂದು ಪ್ಲಾನಿಂಗ್ ಮಾಡೇ ನಾವು ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈ ಥರ ಇದು ಮಾಡಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಬೆಂದಿದೆ, ಮತ್ತು ಎಣ್ಣೆ ಹಾಕಿರೋಂಥದ್ದು ಏನಿತ್ತು ಖಾರದ ಪುಡಿ ಎಣ್ಣೆ ಹಾಕಿರೋದು ನೋಡ್ತಾ ಇರ್ಬೋದು ಎಲ್ಲ ಒಂದು ಕಡೆ ಬಂದಿದೆ. ಇದು ಹಿಡಿಯೋವಷ್ಟು ಹಿಡಿದಿರುತ್ತೆ. ಬೇಕಾದರೆ ಅದರದ್ದು ಮೇಲಿಂದ ಎಲ್ಲ ತೊಗೊಂಡ್ಬಿಟ್ಟು ಸವರ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ. ವೇದು ಪಾಪ ಇವಾಗ ನನಗೆ ಕೊಡು ಅಂತ ಬರ್ತಾಯಿದ್ದಾನೆ. ನೋಡ್ತಾ ಇರ್ಬೋದು
ನಮಗೆ ಯಾವ ಕಡೆ ಬೇಕೋ ಆ ಕಡೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ತಿನ್ಬೋದು. ಇಲ್ಲ ತುಂಬ ಖಾರ ಇದೆ ಅಂದರೆ ಅದನ್ನ ಹಂಗೆ ಬಿಟ್ಬಿಡ್ಬೋದು. ಈ ಥರ ಎಲ್ಲ ಅದಕ್ಕೆಲ್ಲ ಹತ್ಕೊಂಡಿರುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.